ಬೇರೆ ಭಾಗ 1 BSc ಭಾಗ 1ರ ಭಾರತದ ಸಂವಿಧಾನ ವಿಷಯವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ನಾವು ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನು ನೋಡಿದ್ದೀವಿ. ಇಂದು ಉಳಿದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿ ಈ ವಿಷಯವನ್ನು ಮುಗಿಸೋಣ. ಭಾರತ ಸಂವಿಧಾನದ ಮುಂದಿನ ಮತ್ತು ಮಹತ್ವದ ಲಕ್ಷಣವೆಂದರೆ ಮೂಲಭೂತ ಹಕ್ಕುಗಳು. ಮಿತ್ರರೇ, ನಾವೀಗಾಗಲೇ ಚರ್ಚೆ ಮಾಡಿರುವಂತೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಇದೆ. ಎಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇರ್ತಾ ಇದೆಯೋ ಅಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಇರ್ತಾ ಇದ್ದಾವೆ. ಯಾವ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಇರ್ತವೆ ಅಂಥ ಒಂದು ರಾಷ್ಟ್ರವನ್ನು ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತಾ ಇದ್ದೀವಿ. ಅಮೇರಿಕೆಯ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿ ಪ್ರಜೆಗಳ ಹಕ್ಕುಗಳ ಉಲ್ಲೇಖ ಇರಲಿಲ್ಲ. ಸಂವಿಧಾನಕ್ಕೆ ಮೊದಲ 10 ತಿದ್ದುಪಡಿಗಳನ್ನು ತರುವ ಮೂಲಕ ಅಲ್ಲಿಯ ಪ್ರಜೆಗಳಿಗೆ ಹಕ್ಕುಗಳನ್ನು ನೀಡ್ತಾರೆ. ಆದರೆ ಭಾರತದ ಸಂವಿಧಾನ ಆ ರೀತಿ ಅಲ್ಲ. ಭಾರತದ ಸಂವಿಧಾನವನ್ನು ರಚನೆ ಮಾಡುವಂಥ ಸಮಯದಲ್ಲಿ ಪ್ರಜೆಗಳ ಹಕ್ಕುಗಳಿಗಾಗಿಯೇ ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಸಮಿತಿಯ ವರದಿಯನ್ನು ಆಧರಿಸಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಸೇರಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದಾರೆ. ನಾಗರಿಕ ಹಕ್ಕುಗಳು ಅಂತ ಕರೀತಾ ಇದ್ದಾರೆ, ಪ್ರಜೆಗಳ ಹಕ್ಕುಗಳು ಅಂತ ಕರೀತಾ ಇದ್ದಾರೆ, ಈ ರೀತಿ ಕರೀತಾರೆ. ಆದರೆ ಭಾರತದಲ್ಲಿ ಇವುಗಳಿಗೆ ಮೂಲಭೂತ ಹಕ್ಕುಗಳು ಅಂತ ಕರೀತಾ ಇದ್ದೀವಿ ನಾವು. ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಅಂತ ಯಾಕೆ ಕರಿತೀವಿ ಅಂತಂದರೆ, ಮನುಷ್ಯ ಬದುಕಬೇಕಾದರೆ, ಮನುಷ್ಯ ಬಾಳಬೇಕಾದರೆ, ಮನುಷ್ಯ ಬೆಳೆಯಬೇಕಾದರೆ, ಬದುಕುವುದು, ಬಾಳುವುದು, ಬೆಳೆಯುವುದು, ಈ ಮೂರಕ್ಕೂ ಈ ಹಕ್ಕುಗಳು ಬೇಕು. ಕೇವಲ ಬಾಳುವುದು, ಬದುಕುವುದು ಮುಖ್ಯ ಅಲ್ಲ, ಬೆಳೆಯುವುದು ಮುಖ್ಯ. ಅದರ ಜೊತೆಗೆ ಸ್ವತಂತ್ರವಾಗಿ ಬೆಳೆಯುವುದು ಮುಖ್ಯ. ಮತ್ತೊಬ್ಬರ ಹಂಗಿನಲ್ಲಿ, ಮತ್ತೊಬ್ಬರ ನಿಯಂತ್ರಣದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಿದರೆ ನಾವು ಸ್ವತಂತ್ರವಾಗುವುದಿಲ್ಲ, ಅದು ಪ್ರಜಾಪ್ರಭುತ್ವವೂ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಸಂವಿಧಾನ ರಚನಾಕಾರರು ಸಂವಿಧಾನದ 3ನೇ ಅಧ್ಯಾಯದಲ್ಲಿ 12ರಿಂದ 35ರವರೆಗಿನ ವಿಧಿಗಳು, ನೆನಪಿಟ್ಕೊಳ್ಬೇಕು, ಸಂವಿಧಾನದ 3ನೇ ಅಧ್ಯಾಯ 12ರಿಂದ 35ರವರೆಗಿನ ವಿಧಿಗಳು ನಮಗೆ ಹಕ್ಕುಗಳನ್ನು ನೀಡ್ತವೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಹೇಳ್ತೀವಿ ಅಂತಂದರೆ, ನಮಗೆ 6 ಹಕ್ಕುಗಳಿದ್ದಾವೆ ಅಂತೇಳಿ. ಬಟ್ ನನ್ನ ಪ್ರಕಾರ ನಮಗೆ 7-1 ಹಕ್ಕಿದೆ. 7-1 ರೈಟ್ಸ್. ಸರ್, ಅದು 6 ಆಯ್ತಲ್ಲ ಅನ್ಬೇಡ್ರಿ, ನಾವು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಅಲ್ಲ, ನಾವು ಸಂವಿಧಾನದ ವಿದ್ಯಾರ್ಥಿಗಳು. ಮ್ಯಾಥಮೆಟಿಕ್ಸ್ನಲ್ಲಿ 7-1 ಅಥವಾ 7-1 ಅಂದರೆ 6 ಆಗ್ತದೆ, ನಾನು ಒಪ್ಕೊಳ್ತೀನಿ. ಆದರೆ ಇಲ್ಲಿ 7-1 ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ಹಕ್ಕು ಏನು ಆಸ್ತಿ ಹಕ್ಕು ಇತ್ತು, ಆ ಆಸ್ತಿ ಹಕ್ಕು ಇವತ್ತು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ. ಆದರೆ ಮೂಲ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಇತ್ತು, ಅದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು, ಅದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಆ ಕಾರಣಕ್ಕಾಗಿ ಇಂದು 6 ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೀವಿ, ಆದರೆ 7 ಹಕ್ಕುಗಳಿದ್ದವು. ಆ ಕಾರಣಕ್ಕಾಗಿ 7-1 ಅಂತ ಹೇಳ್ತಾ ಇದ್ದೀವಿ. ಇದು ಸಂವಿಧಾನಾತ್ಮಕವಾಗಿ, ನೀವು ಗಣಿತದ ಪ್ರಕಾರ ಹೋಗಲಿಕ್ಕೆ ಹೋಗಬೇಡಿ. ನಮಗೆ ನಮ್ಮ ಸಂವಿಧಾನ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಈ ಹಕ್ಕುಗಳನ್ನು ನೀಡಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನ ಪರಿಹಾರದ ಹಕ್ಕು ಅಂತ ಈ 6 ಹಕ್ಕುಗಳನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ. 7ನೇ ಹಕ್ಕಾಗಿದ್ದಂಥ ಆಸ್ತಿಯ ಹಕ್ಕು ಇವತ್ತು ನಮಗೆ ಇಲ್ಲ. ಈ ಹಕ್ಕುಗಳು
ನ್ಯಾಯಸಮ್ಮತ ಹಕ್ಕುಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಏನು ನ್ಯಾಯಸಮ್ಮತ ಹಕ್ಕುಗಳಂತಂದರೆ, ಒಂದು ವೇಳೆ ನಿಮ್ಮ ಹಕ್ಕುಗಳೇನಾದರೂ ನಿರಾಕರಿಸಲ್ಪಟ್ಟರೆ, ಈ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ನಿಮಗೆ ಅವಕಾಶ ಇಲ್ಲದೆ ಹೋದರೆ, ನಿಮ್ಮ ಹಕ್ಕುಗಳು ಹತ್ತಿಕ್ಕಲ್ಪಟ್ಟರೆ, ಆ ಹಕ್ಕುಗಳನ್ನು ಮರಳಿ ಪಡೆದುಕೊಳ್ಳಲು, ಆ ಹಕ್ಕುಗಳನ್ನು ಅನುಭವಿಸಲು ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಮೊರೆ ಹೋಗಲಿಕ್ಕೆ ನಿಮಗೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಮೂಲಕ ಈ ಹಕ್ಕುಗಳನ್ನು ಮರಳಿ ನಾವು ಪಡೀಲಿಕ್ಕೆ ಅವಕಾಶ ಇದೆ. ಈ ಕಾರಣದಿಂದ ಈ ಹಕ್ಕುಗಳಿಗೆ ನಾವುಗಳು ನ್ಯಾಯಸಮ್ಮತವಾದ ಹಕ್ಕುಗಳು ಅಂತ ಕರಿತಾ ಇದ್ದೀವಿ, ಜಸ್ಟಿಸೇಬಲ್ ರೈಟ್ಸ್. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ನಮ್ಮ ಹಕ್ಕುಗಳ ರಕ್ಷಕರಾಗಿದ್ದಾವೆ, ಅದನ್ನು ನೆನಪಿಟ್ಕೊಳ್ಬೇಕು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ನಮ್ಮ ಹಕ್ಕುಗಳ ರಕ್ಷಕರಾಗಿದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು, ಕೆಲವು ಹಕ್ಕುಗಳು ಭಾರತದಲ್ಲಿ ವಾಸಿಸುವ ಎಲ್ಲರಿಗೂ ಅನ್ವಯವಾಗ್ತಾ ಇದ್ದಾವೆ. ಕೆಲವು ಹಕ್ಕುಗಳು ಭಾರತದಲ್ಲಿ ವಾಸಿಸುವ ಎಲ್ಲರಿಗೂ ಅನ್ವಯವಾಗ್ತಾ ಇದ್ದಾವೆ. ಆದರೆ ಕೆಲವು ಹಕ್ಕುಗಳು ಕೇವಲ ಪ್ರಜೆಗಳಿಗೆ ಮಾತ್ರ ಅನ್ವಯವಾಗ್ತಾ ಇದ್ದಾವೆ. ಉದಾಹರಣೆಗೆ, ಸಮಾನತೆಯ ಹಕ್ಕು ಎಲ್ಲರಿಗೂ ಅನ್ವಯವಾದರೆ ಸಮಾನ ಅವಕಾಶಗಳ ಹಕ್ಕು ಭಾರತದ ಪ್ರಜೆಗಳಿಗೆ ಮಾತ್ರ ಅವಕಾಶ. ವಾಕ್ ಸ್ವಾತಂತ್ರ್ಯ ಪ್ರಜೆಗಳಿಗೆ ಮಾತ್ರ. ನಮ್ಮ ಸರ್ಕಾರವನ್ನು ಟೀಕಿಸುವ, ನಮ್ಮ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವ ಹಕ್ಕು ನಿಮಗಿದೆ. ಅಂದರೆ ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಮತ್ತು ನಮ್ಮಲ್ಲಿ ವಾಸಿಸುವ ವಿದೇಶಿಗರಿಗೂ ಹಕ್ಕುಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಇದು ಸಂವಿಧಾನದ ಆತ್ಮವಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಹಾರ್ಟ್ ಆ್ಯಂಡ್ ಸೋಲ್, ಆತ್ಮ ಮತ್ತು ಹೃದಯ, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಈ ಹಕ್ಕುಗಳು ಒಂದು ವೇಳೆ ನಿರಾಕರಿಸಲ್ಪಟ್ಟರೆ, ಹತ್ತಿಕ್ಕಲ್ಪಟ್ಟರೆ, ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿ ಹಕ್ಕುಗಳನ್ನು ಮರುಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ನಮಗೆ ಈ ವಿಧಿ ಅವಕಾಶ ಮಾಡಿಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಹಕ್ಕುಗಳಿಗೆ, ಈ ವಿಧಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂತ ಕರೀತಾರೆ, ನೆನಪಿಟ್ಕೊಳ್ಳಿ. ಇನ್ನು ನಮ್ಮ ಸಂವಿಧಾನದ ಮುಂದಿನ ಲಕ್ಷಣ ರಾಜ್ಯ ನಿರ್ದೇಶಕ ತತ್ವಗಳು. ನಾವು ಹಕ್ಕುಗಳನ್ನು ಅಮೆರಿಕದಿಂದ ಎರವಲು ಮಾಡಿಕೊಂಡಿದ್ದೀವಿ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನ, ಐರ್ಲೆಂಡ್ ಸಂವಿಧಾನದಿಂದ ಎರವಲು ಮಾಡಿಕೊಂಡಿದ್ದೀವಿ. ಸಂವಿಧಾನದ 4ನೇ ಅಧ್ಯಾಯ 36ರಿಂದ 51ರವರೆಗಿನ ವಿಧಿಗಳು ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಾ ಇದ್ದಾವೆ. ಇವತ್ತರ ಹೆಸರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯಕ್ಕೆ ನಿರ್ದೇಶನವನ್ನು ನೀಡುವಂತಹ ತತ್ವಗಳು. ಏನು ನಿರ್ದೇಶನ ನೀಡ್ತಾ ಇದ್ದಾವೆ? ಇವತ್ತು ನಾವು ಯಾವಾಗಲೂ ಮಾತಾಡಿದರೆ ಕಲ್ಯಾಣ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸುಖಿ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ರಜಾರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವಾಗ ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸರ್ಕಾರ ಪ್ರಜೆಗಳ ಕಲ್ಯಾಣಕ್ಕಾಗಿ, ಪ್ರಜೆಗಳ ಏಳಿಗೆಗಾಗಿ, ಪ್ರಜೆಗಳ ಸುಖಕ್ಕಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಅಂತ ಇಲ್ಲಿ ನಿರ್ದೇಶನಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಈ ನಿರ್ದೇಶನಗಳನ್ನು ಸರ್ಕಾರ ಪಾಲಿಸಬೇಕು ಅಂತೇನು ಕಡ್ಡಾಯ ಇಲ್ಲ, ಆ ಮಾತು ನೆನ್ಪಿಟ್ಕೊಳ್ರಿ. ಆದರೆ ಈ ನಿರ್ದೇಶನಗಳನ್ನು ಪಾಲಿಸದೇ ಹೋದರೆ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಎಂಥ ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ? ಸಮಾಜವಾದಿ ಸಮಾಜದ ನಿರ್ಮಾಣ, ಗಾಂಧಿವಾದದ ನಿರ್ಮಾಣ, ಜೊತೆಗೆ ಈ ಬೌದ್ಧಿಕ ತತ್ವಗಳು, ಪ್ರಜೆಗಳ ಏಳಿಗೆಗಳು, ಪ್ರಜೆಗಳ ಜೀವನ ಮಟ್ಟವನ್ನು ಸುಧಾರಿಸಲು ಸಂಬಂಧಪಟ್ಟಂತಹ ವಿಚಾರಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತಹ ನಿರ್ದೇಶನಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಿತ್ರರೇ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಸಂವಿಧಾನದ 4ನೇ ಅಧ್ಯಾಯದಲ್ಲಿರುವ ಸಂವಿಧಾನದ 4ನೇ ಅಧ್ಯಾಯದಲ್ಲಿರುವ
ಈ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳಂತೆ ನ್ಯಾಯಸಮ್ಮತವಾದವುಗಳಲ್ಲ. ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನೇನಾದರೂ ಸರ್ಕಾರ ಜಾರಿಗೆ ತರದೇ ಹೋದರೆ ಅಥವಾ ಪಾಲಿಸದೇ ಹೋದರೆ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅದನ್ನು ಪ್ರಶ್ನಿಸುವ ಅಧಿಕಾರ ನಮಗಿಲ್ಲ. ನ್ಯಾಯಾಲಯದಲ್ಲಿ ಸಾರ್ವಜನಿಕವಾಗಿ ಪ್ರಶ್ನಿಸಬಹುದು, ಸರ್ಕಾರವನ್ನು ಟೀಕಿಸ್ಬೋದು, ಮುಂದಿನ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಪಾಠ ಕಲಿಸ್ಬೋದು, ಆ ಮಾತು ಬೇರೆ. ಬಟ್ ಇವು ನ್ಯಾಯಸಮ್ಮತ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾಕಂತಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಉಲ್ಲಂಘನೆಯಾದರೆ, ಈ ರಾಜ್ಯ ನಿರ್ದೇಶಕ ತತ್ವಗಳ ಪಾಲನೆ ಆಗದೇ ಹೋದರೆ ಅಂಥ ಸಮಯದಲ್ಲಿ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಮುಂದಿನ ಲಕ್ಷಣ ಮೂಲಭೂತ ಕರ್ತವ್ಯಗಳು. ಐವತ್ತೊಂದನೆಯ ವಿಧಿ 51A ಅಂತ ಬರ್ತಾ ಇದೆ. 51ನೇ ವಿಧಿ ನಮಗೆ ಮೂಲಭೂತ ಕರ್ತವ್ಯಗಳನ್ನು ನೀಡ್ತಾ ಇದೆ. ಸಂವಿಧಾನದ 42ನೇ ತಿದ್ದುಪಡಿ 1976ರಲ್ಲಿ ಬಂದಂಥ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸ್ತಾ ಇದ್ದಾರೆ. ಕೇವಲ ಹಕ್ಕುಗಳನ್ನು ಮಾತ್ರ ಅನುಭವಿಸಿದರೆ ಆಗದು, ಕೇವಲ ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡಿದರೆ ಆಗದು, ಕೇವಲ ಹಕ್ಕುಗಳಿಗಾಗಿ ಹೋರಾಡಿದರೆ ಮಾತ್ರ ನಡೆಯದು. ಪ್ರಜೆಗಳಾದ ನಾವು ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮದೇ ಆದ ಕೆಲವು ಜವಾಬ್ದಾರಿಗಳು, ನಮ್ಮದೇ ಆದ ಕೆಲವು ಕರ್ತವ್ಯಗಳನ್ನು ನಾವು ಮಾಡಬೇಕಾಗ್ತಾ ಇದೆ. ಏನು ಕರ್ತವ್ಯಗಳು ಹಂಗಿದ್ರೆ ಯಾವುದನ್ನು ಕರ್ತವ್ಯ ಅಂತ ಕರೀತಾ ಇದ್ದೀವಿ? ಯಾವ ಕರ್ತವ್ಯವನ್ನು ನಾವು ಮಾಡಬೇಕು? ಬಹುಶಃ ಎಷ್ಟು ಜನಕ್ಕೆ ರಾಷ್ಟ್ರಗೀತೆ ಸಮರ್ಪಕವಾಗಿ ಬರ್ತಾ ಇದೆ ಅಂತ ಕೇಳಿದರೆ ಕೈ ಎತ್ತೋರು ಭಾಳ ಜನ ಕಡಿಮೆ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನವನ್ನು ಗೌರವಿಸುವುದು, ಅರಣ್ಯದ ಮೂಲಗಳನ್ನು, ನೀರಿನ ಮೂಲಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು, ರಾಷ್ಟ್ರ ಸೇವೆಗೆ ಸಿದ್ಧವಾಗುವುದು, ಇಂಥವೇ ಕೆಲವು ಮೂಲಭೂತ ಕರ್ತವ್ಯಗಳು ನಮಗದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸಂವಿಧಾನದ 51A ವಿಧಿ ನಮಗೆ ಯಾವ್ಯಾವ ಕರ್ತವ್ಯಗಳನ್ನ ಕೊಡ್ತಾ ಇದೆ ಅಂತಂದರೆ, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸ್ವಾತಂತ್ರ್ಯ ಸಂಗ್ರಾಮದ ಧ್ಯೇಯಗಳನ್ನು ಗೌರವಿಸುವುದು. ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡುವಂಥ ಸಮಯದಲ್ಲಿ ನಮ್ಮ ರಾಷ್ಟ್ರ ನಾಯಕರು ಏನು ಧ್ಯೇಯಗಳನ್ನು, ಐಡಿಯಲ್ಸ್ ಅಂತ ಏನು ಕರಿತಾ ಇದ್ದೀವಿ, ಅವುಗಳನ್ನು ಗೌರವಿಸುವುದು, ತದನಂತರ ಭಾರತದ ಸಮಗ್ರತೆಯನ್ನು ಕಾಪಾಡುವುದು, ತದನಂತರ ದೇಶವನ್ನು ರಕ್ಷಿಸುವುದು, ತದನಂತರ ಭ್ರಾತೃತ್ವ ಭಾವನೆಯನ್ನು ಹೊಂದುವುದು, ತದನಂತರ ದೇಶದ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಕೇವಲ ಗೌರವಿಸುವುದಲ್ಲ ರಕ್ಷಿಸುವುದು, ತದನಂತರ ಪರಿಸರವನ್ನು ರಕ್ಷಿಸುವುದು, ಭಾಳ ಮಹತ್ವದ ಇವತ್ತು ಪರಿಸರ ರಕ್ಷಣೆ ನಮಗೆ, ತದನಂತರ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು, ಗಾರ್ಡನ್ ಇರ್ಬೋದು, ರಸ್ತೆ ಇರ್ಬೋದು, ಬಸ್ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಇವುಗಳನ್ನು ರಕ್ಷಿಸುವುದು, ರಾಷ್ಟ್ರವನ್ನು ಪ್ರತಿನಿಧಿಸುವುದು, ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಕರ್ತವ್ಯ. ಇವೆಲ್ಲವುಗಳು ಕರ್ತವ್ಯಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಕರ್ತವ್ಯಗಳನ್ನು ಪಾಲನೆ ಮಾಡಿದಾಗ ಮಾತ್ರ ಒಳ್ಳೆಯ ಸರ್ಕಾರದ ನಿರ್ಮಾಣ ಸಾಧ್ಯ ಅಂತ ನಾವುಗಳು ಹೇಳ್ಬೋದು. ಯಾಕಂದರೆ ಈ ಕರ್ತವ್ಯಗಳನ್ನು ನಮಗೆ ನೀಡಿದ್ದಾರೆ ಅಂತಂದರೆ, ಈ ಕರ್ತವ್ಯಗಳು ನಮಗದಾವೆ ಅಂತಂದರೆ ಪಾಲನೆ ಮಾಡಲಿಕ್ಕೆ ಅದಾವೆ, ಕೇವಲ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ನಾವಿಲ್ಲ. ಅಬ್ರಹಾಂ ಲಿಂಕನ್ ಒಂದು ಭಾಳ ಫೇಮಸ್ ಕೋಟ್ ಬರ್ತಾ ಇದೆ, ಡೋಂಟ್ ಆಸ್ಕ್ ವಾಟ್ ದ ನೇಷನ್ ಇಸ್ ಗಿವನ್ ಟು ಯು, ಆಸ್ಕ್ ಯುವರ್ ಸೆಲ್ವ್ಸ್ ವುಡ್ ಯು ಆರ್ ಗಿವನ್ ಟು ದ ನೇಷನ್. ದೇಶ ನಿನಗಾಗಿ ಏನು ಕೊಟ್ಟಿದೆ ಎಂದು ಕೇಳಬೇಡ, ದೇಶಕ್ಕಾಗಿ ನೀನೇನು ಕೊಟ್ಟಿರುವೆ ಎಂದು ಕೇಳಿಕು ಅಂತ ಹೇಳ್ತಾರೆ ಅಬ್ರಹಾಂ ಲಿಂಕನ್ ಅವರು. ಇಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಿದರೆ
ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ಅದು ನಾವು ನಮ್ಮ ದೇಶಕ್ಕೆ ಕೊಡುವ ಅತಿ ದೊಡ್ಡ ಕೊಡುಗೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ದೇಶಕ್ಕೆ ನಾವು ನೀಡುವ ಅತಿ ದೊಡ್ಡ ಕೊಡುಗೆ ಅಂದರೆ ಇದೆ, ನಮ್ಮ ಕರ್ತವ್ಯಗಳ ಪಾಲನೆಯನ್ನು ಮಾಡುವುದು. ಸಂವಿಧಾನದ 51A ವಿಧಿಯಲ್ಲಿ ಈ ಕರ್ತವ್ಯಗಳು ಬರ್ತಾ ಇದ್ದಾವೆ, ಅವುಗಳನ್ನು ಪಾಲನೆ ಮಾಡಬೇಕು. ಮುಂದಿನ ಲಕ್ಷಣ ನಮ್ಮ ಸಂವಿಧಾನದ ತಿದ್ದುಪಡಿ ವಿಧಾನ. ಸಂವಿಧಾನ ನಿಂತ ನೀರಲ್ಲ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. 1950ರಲ್ಲಿ ಬರೆದಿಟ್ಟ ಸಂವಿಧಾನ, ನಾನು ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ಬಗ್ಗೆ ಮಾತನಾಡುವಂಥ ಸಮಯದಲ್ಲಿ ಯಾವುದೇ ಸಂವಿಧಾನವು ಪರಿಪೂರ್ಣವಾಗಿ ಲಿಖಿತವೂ ಅಲ್ಲ ಅಲಿಖಿತವೂ ಅಲ್ಲ ಅಂತ ಹೇಳಿದ್ದೆ. ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ, ರಾಷ್ಟ್ರದ ಆಗು ಹೋಗುಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗ್ತಾ ಇದೆ. ಅವಶ್ಯಕ ಬದಲಾವಣೆಗಳನ್ನು ಸಂವಿಧಾನದಲ್ಲಿ ಮಾಡುವುದಕ್ಕೆ ನಾವು ಸಂವಿಧಾನ ತಿದ್ದುಪಡಿ ಅಂತ ಕರೀತಾ ಇದ್ದೀವಿ. ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದ ರಚನಾಕಾರರು, ಸಂವಿಧಾನ ರಚನಾ ಸಮಿತಿ ಸಂವಿಧಾನದ 368ನೇ ವಿಧಿಯಡಿಯಲ್ಲಿ ತನ್ನದೇ ಆದ ಒಂದು ಪದ್ಧತಿಯನ್ನು, ತನ್ನದೇ ಆದ ಒಂದು ವಿಧಾನವನ್ನು ಹೇಳಿಕೊಟ್ಟಿದೆ. ನಮ್ಮೆ ಮತ್ತು ಅನಮ್ಯ ಸಂವಿಧಾನವನ್ನು ಚರ್ಚೆ ಮಾಡಬೇಕಾದ್ರೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಏನು? ಸುಲಭ ತಿದ್ದುಪಡಿ, ವಿಶೇಷ ತಿದ್ದುಪಡಿ, ವಿಶೇಷ ತಿದ್ದುಪಡಿಯೊಂದಿಗೆ ರಾಜ್ಯಗಳ ಅನುಮೋದನೆ. ಈ ಸಂವಿಧಾನವನ್ನು ಯಾಕೆ ತಿದ್ದುಪಡಿ ಮಾಡಬೇಕಪ್ಪ ಅಂತಂದರೆ, ಸಂವಿಧಾನ ಜಾರಿಗೆ ಬಂದಾಗ ಅಂದರೆ 1950ರಲ್ಲಿ ಕೆಲವು ಅಂಶಗಳು ಇರಲಿಲ್ಲ. ಉದಾಹರಣೆಗೆ ಸೈಬರ್ ಕ್ರೈಮ್ಸ್. ಇವತ್ತು ಈ ಸೈಬರ್ ಕ್ರೈಮ್ಸ್ ಗೊತ್ತೇ ಇರಲಿಲ್ಲ ಸಂವಿಧಾನವನ್ನು ಬರೆಯುವಂಥ ಸಮಯದಲ್ಲಿ. ಕಂಪ್ಯೂಟರ್ ಬಳಸಿ ಏನು ಅಪರಾಧಗಳನ್ನು ಮಾಡ್ತಾ ಇದ್ದಾರೆ, ತಂತ್ರಜ್ಞಾನವನ್ನು ಬಳಸಿ ಏನು ಅಪರಾಧಗಳನ್ನು ಮಾಡ್ತಾ ಇದ್ದಾರೆ, ಇದು ಗೊತ್ತಿರಲಿಲ್ಲ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ಮಾಡಿ ಸಂವಿಧಾನಕ್ಕೆ ಸೇರಿಸುವುದಕ್ಕೆ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ತಾ ಇದ್ವಿ ನಾವು. 1950ರ ಸಂವಿಧಾನ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು 370ನೇ ವಿಧಿಯನ್ನು ಸಂವಿಧಾನದಲ್ಲಿ ಸೇರಿಸಿತ್ತು. ಜೊತೆಗೆ 35ನೇ ವಿಧಿಯ ಪ್ರಕಾರ ಕಾಶ್ಮೀರಿಗಳಿಗೆ ಆಸ್ತಿ ಹಕ್ಕನ್ನು ಕೊಟ್ಟಿತ್ತು. ಇವತ್ತು ಎರಡನ್ನೂ ತೆಗೆದುಹಾಕಿದ್ದಾರೆ. ಇದು ಸಂವಿಧಾನ ತಿದ್ದುಪಡಿ. ಅಂದರೆ ಪ್ರಸಂಗ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನದಲ್ಲಿ ಮಾಡುವ ಬದಲಾವಣೆಗೆ ನಾವು ತಿದ್ದುಪಡಿ ಅಂತ ಕರಿತಾ ಇದ್ದೀವಿ. ಇದು ಕೂಡ ನಮ್ಮ ಸಂವಿಧಾನದ ಒಂದು ಲಕ್ಷಣ. ಸಂವಿಧಾನದ 368ನೇ ವಿಧಿ ತಿದ್ದುಪಡಿ ವಿಧಾನವನ್ನು ಹೇಳ್ತಾ ಇದೆ. ಅದು ಕೂಡ ನಮ್ಮ ಸಂವಿಧಾನದ ಒಂದು ಲಕ್ಷಣ. ಕೊನೆಯದಾಗಿ ನಿಮ್ಮ ಜ್ಞಾನದ ದೃಷ್ಟಿಯಿಂದ ಇನ್ನೊಂದು ಲಕ್ಷಣವನ್ನು ಇಲ್ಲಿ ಸೇರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ಸಂವಿಧಾನವು ಕಾಪಿ ಕ್ಯಾಟ್ ಇದೆ. ನಮ್ಮ ಸಂವಿಧಾನದಲ್ಲಿ ಮೂಲ ಅಂಶಗಳಿಗಿಂತ ಜಾಸ್ತಿ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡಂಥ ಅಥವಾ ಎರವಲು ಕಡ್ನ ಅಂತೀವಲ್ಲ ನಮ್ಮ ಭಾಷೆದಾಗ, ಕಡ್ನ ತಗೊಂಡಂಥ ಅಂಶಗಳೇ ಜಾಸ್ತಿ ಇದಾವೆ. ಇದೊಂದು ಎರವಲುಗಳ ಸಂವಿಧಾನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಎರವಲುಗಳ ಸಂವಿಧಾನ ಅಂತ ಯಾಕೆ ಕರಿಬೇಕು? ಮೊದಲನೇ ಎರವಲು ಏನಂತಂದರೆ ಭಾರತ ಸರ್ಕಾರದ 1935ರ ಕಾನೂನು. ಬ್ರಿಟಿಷರು ಭಾರತವನ್ನು ಆಳಲಿಕ್ಕೆ ಏನು 1935ರ ಕಾನೂನನ್ನು ಮಾಡಿದ್ರೋ ಆ ಕಾನೂನನ್ನು ಯಥಾವತ್ತಾಗಿ ನಾವು ಭಟ್ಟಿ ಇಳಿಸಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆವಾಗಿನ ಸಂಯುಕ್ತ ರಾಜ್ಯ ಪದ್ಧತಿ ನಮ್ಮ ಸಂವಿಧಾನದಲ್ಲಿದೆ, ರಾಜ್ಯಪಾಲರ ಕಚೇರಿಯ ಪದ್ಧತಿ ಇದೆ, ತುರ್ತು ಪರಿಸ್ಥಿತಿ ಇದೆ, ಸಾರ್ವಜನಿಕ ಸೇವೆಗಳಿದೆ, ನ್ಯಾಯಾಂಗ ಪದ್ಧತಿ ಇದೆ. 1935ರ ಕಾನೂನಿನಲ್ಲಿದ್ದಂಥ ಈ ಎಲ್ಲ ಅಂಶಗಳು, ಸಂಯುಕ್ತ ರಾಜ್ಯ ಪದ್ಧತಿ, ರಾಜ್ಯಪಾಲರು, ತುರ್ತು ಪರಿಸ್ಥಿತಿ, ಸಾರ್ವಜನಿಕ ಸೇವೆಗಳು, ನ್ಯಾಯಾಂಗ, ಇವೆಲ್ಲವೂ ಇದಾವೆ. ಅಂದರೆ 1935ರ ಕಾನೂನಿನಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಎರಡನೇದು, ಬ್ರಿಟಿಷ್ ಸಂವಿಧಾನದಿಂದ ನಾವು ಬಹಳಷ್ಟನ್ನೇ ಎರವಲು ಪಡ್ಕೊಂಡಿದ್ದೀವಿ. ಅವ್ಯಾವ್ಯಾವಂದರೆ ಸಂಸದೀಯ ಪದ್ಧತಿ, ಕಾನೂನಿನ ಪದ್ಧತಿ, ಶಾಸನೀಯ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ಸಂಸದೀಯ ಸವಲತ್ತುಗಳು, ದ್ವಿಸದನ ಶಾಸಕಾಂಗ, ರಿಟ್ಟುಗಳು. ನೋಡ್ರಿ ಎಷ್ಟು. ಒಂದನೇದು ಸಂಸದೀಯ ವ್ಯವಸ್ಥೆ, ಎರಡನೇದು ಕಾನೂನಿನ ಆಡಳಿತ, ಮೂರನೇದು ಸಂಸದೀಯ ವ್ಯವಸ್ಥೆ ಅಂದರೆ ಶಾಸಕಾಂಗೀಯ ವ್ಯವಸ್ಥೆ, ನಾಲ್ಕನೇದು ಏಕಪೌರತ್ವ, ಐದನೆಯದು ಕ್ಯಾಬಿನೆಟ್ ಪದ್ಧತಿ, ಆರನೆಯದು ರಿಟ್ಟುಗಳು, ಏಳನೆಯದು ಸಂಸದೀಯ ಸವಲತ್ತುಗಳು ಅಂದರೆ ಸಂಸತ್ ಸದಸ್ಯರಿಗೆ ಸಂಬಂಧಪಟ್ಟಂತೆ, ಎಂಟನೆಯದು ದ್ವಿಸದನ ಶಾಸಕಾಂಗ. ಇನ್ನು ಅಮೇರಿಕಾದಿಂದ ನಾವು ಭಾಳ ಎರವಲು ಪಡ್ಕೊಂಡಿದ್ದೀವಿ. ಅವ್ಯಾವ್ಯಾವು? ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಿಕ ಪುನರ್ವಿಮರ್ಶೆ
ಏನು ನ್ಯಾಯಾಂಗೀಯ ಪುನರ್ವಿಮರ್ಶೆ ಅಂತ ಹೇಳ್ತಿಲ್ಲ, ಅದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ನ್ಯಾಯಾಧೀಶರ ಮಹಾಭಿಯೋಗ, ಇದೆಲ್ಲವನ್ನೂ ನಾವು ಅಮೇರಿಕೆಯಿಂದ ಯಾವ್ಯಾವುದು ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಿಕ ಪುನರ್ವಿಮರ್ಶೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆ, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್, ನ್ಯಾಯಾಧೀಶರ ಮಹಾಭಿಯೋಗ, ಇದು ಅಮೇರಿಕೆಯಿಂದ ಇರೋಲು ಪಡೆದಿದ್ದೀವಿ. ಇನ್ನು ಆಸ್ಟ್ರೇಲಿಯಾದಿಂದ ಸಮವರ್ತಿತ ಪಟ್ಟಿ, ಮುಕ್ತ ವ್ಯಾಪಾರ, ವಾಣಿಜ್ಯ, ಅಂತರ್ ಸಂಬಂಧ, ಸಂಸತ್ತಿನ ಜಂಟಿ ಅಧಿವೇಶನ, ಇವು ಆಸ್ಟ್ರೇಲಿಯಾದಿಂದ ಇರೋಲು ಪಡ್ಕೊಂಡಿದ್ದೀವಿ. ಇನ್ನು ಜರ್ಮನಿಯ ವೈಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವುದನ್ನು ಜರ್ಮನಿಯ ವೆಮಿನರ್ ಸಂವಿಧಾನದಿಂದ ತಗೊಂಡಿದ್ದೀವಿ. ಅದಕ್ಕೆ ವೈಮರ್ ಸಂವಿಧಾನ ಅಂತ ಕರಿತಾ ಇದ್ದಾರೆ. ಜರ್ಮನಿಯಲ್ಲಿ ಆವಾಗಿನ ಸಂವಿಧಾನ ವೈಮರ್ ಅವರು ಮಾಡಿದಂಥ ಸಂವಿಧಾನ, ಮೂಲಭೂತ ಹಕ್ಕುಗಳು ರದ್ದತಿ ತುರ್ತು ಪರಿಸ್ಥಿತಿಯಲ್ಲಿ. ಇನ್ನು ರಷ್ಯಾದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು, ಪ್ರಸ್ತಾವನೆಯಲ್ಲಿಯ ರಾಜಕೀಯ ಸಾಮಾಜಿಕ ನ್ಯಾಯದ ದೇಹಗಳು, ಅಂದರೆ ಪ್ರಸ್ತಾವನೆಯಲ್ಲಿ ನಾವು ನ್ಯಾಯದ ಬಗ್ಗೆ ದೇಹಗಳನ್ನು ತೆಗೆದುಕೊಂಡಿದ್ದೀವಿ, ಅವು ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದವು. ಇನ್ನು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಅಲ್ಲಿಂದ ತಗೊಂಡಿದ್ದೀವಿ. ಆಮೇಲೆ ರಾಜ್ಯಸಭೆಯ ಸದಸ್ಯರ ಚುನಾವಣಾ ಪದ್ಧತಿಯನ್ನು ದಕ್ಷಿಣ ಆಫ್ರಿಕಾದಿಂದ ತಗೊಂಡಿದ್ದೀವಿ. ಇನ್ನು ಕೆನಡಾದಿಂದ ಪ್ರಬಲ ಕೇಂದ್ರ ಸರ್ಕಾರ, ಕೇಂದ್ರದ ವಿಶೇಷ ಅಧಿಕಾರಗಳು, ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ, ಇದೆಲ್ಲ ಕೆನಡಾ ಸಂವಿಧಾನದಿಂದ ತಗೊಂಡಿದ್ದೀವಿ. ತದನಂತರ ಜಪಾನ್ ಸಂವಿಧಾನದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ನ್ಯಾಯಿಕ ಸಲಹೆ ಪಡೆಯುವುದು, ಅದು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅಥವಾ ವಿವಿಧ ಸನ್ನಿವೇಶದಲ್ಲಿ. ತದನಂತರ ಕಾನೂನಿನಿಂದ ರಚಿಸಿದ ವಿಧಾನಗಳು, ಅಂದರೆ ಕಾನೂನಿಗೆ ಸಂಬಂಧಪಟ್ಟಂಥ ವಿಧಾನಗಳನ್ನ ಜಪಾನಿಂದ ತಗೊಂಡಿದ್ದೀವಿ. ಇನ್ನು ಐರ್ಲ್ಯಾಂಡಿನಿಂದ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನೇಮಕಾತಿ, ಏನು 12 ಜನರನ್ನು ನೇಮಕಾತಿ ಮಾಡ್ತಾ ಇದ್ದಾರಲ್ಲ, ಅವು ರಾಷ್ಟ್ರಪತಿಯ ಚುನಾವಣಾ ಪದ್ಧತಿ. ನಾವು ಅಮೇರಿಕೆಯಿಂದ ರಾಷ್ಟ್ರಪತಿ ಹುದ್ದೆಯನ್ನೇ ಎರವಲು ಪಡ್ಕೊಂಡಿವಿ, ಆದರೆ ರಾಷ್ಟ್ರಪತಿಯ ಚುನಾವಣಾ ಪದ್ಧತಿಯನ್ನೇ ಐರ್ಲ್ಯಾಂಡ್ನಿಂದ. ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ತಗೊಂಡಿವಿ, ಆದರೆ ಮೂಲಭೂತ ಹಕ್ಕುಗಳನ್ನು ರದ್ದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಜರ್ಮನಿಯ ವೆಮಿನರ್ ಸಂವಿಧಾನದಿಂದ ತಗೊಂಡಿವಿ. ಅಂದರೆ ಎಲ್ಲ ಎರವಲನ್ನು ತಗೊಂಡಿದ್ದೀವಿ. ಇನ್ನು ಫ್ರೆಂಚ್ ಕ್ರಾಂತಿಯಿಂದ, ಏನು 1789ರಲ್ಲಿ ಫ್ರೆಂಚ್ ಕ್ರಾಂತಿ ಆಯಿತು, ಆ ಫ್ರೆಂಚ್ ಕ್ರಾಂತಿಯಿಂದ ಪ್ರಸ್ತಾವನೆಯಲ್ಲಿರುವಂಥ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವುಗಳನ್ನು ಅಲ್ಲಿಂದ ತಗೊಂಡಿದ್ದೀವಿ. ಕೊನೆಯದಾಗಿ 1917ರ ರಷ್ಯಾದ ಕ್ರಾಂತಿಯಿಂದ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ಪ್ರಸ್ತಾವನೆಯಲ್ಲಿ ಏನು ಬರ್ತಾ ಇದ್ದಾವೆ ಇವುಗಳನ್ನು ತೆಗೆದುಕೊಂಡಿವೆ. ಇವಿಷ್ಟು ನಮ್ಮ ಸಂವಿಧಾನದ ಲಕ್ಷಣಗಳು. ಇಲ್ಲಿಗೆ ಈ ಅಧ್ಯಾಯ ಮುಗಿತಾ ಇದೆ. ಎಲ್ಲರಿಗೂ ವಂದನೆಗಳು. ಮುಂದಿನ ಅಧ್ಯಾಯ ಭೇಟಿಯಾಗೋಣ.